ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಛಾಯಾ. ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್ನಲ್ಲಿ ಆಯುರ್ವೇದ ತಜ್ಞೆ ಮತ್ತು ಕೌನ್ಸಿಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ಜೇನುತುಪ್ಪ ಮತ್ತು ತುಪ್ಪ ಈ ಎರಡನ್ನ ಜೊತೆಯಲ್ಲಿ ಸೇವನೆ ಮಾಡ್ಬೋದಾ, ಈ ಥರ ಸೇವನೆ ಮಾಡಿದ್ರೆ ಏನಾದರೂ ದುಷ್ಪರಿಣಾಮಗಳು ಆಗುತ್ತಾ, ಇದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಸಾಕಷ್ಟು ಜನರು ಅಂದ್ಕೊಳ್ತಾರೆ ಜೇನುತುಪ್ಪ ಮತ್ತು ತುಪ್ಪ ಜೊತೆಯಲ್ಲಿ ಸೇವನೆ ಮಾಡಿದ್ರೆ ಇದು ಒಂದು ರೀತಿಯಾದಂತಹ ನಮ್ಮ ಶರೀರಕ್ಕೆ ಹಾನಿಕಾರಕ, ಟಾಕ್ಸಿಕ್, ವಿಷ ಅಂತ ಎಲ್ಲ ಅಂದ್ಕೊಂಡಿರ್ತಾರೆ. ಆದರೆ ನೋಡಿ, ನಾವು ಆಯುರ್ವೇದ ಔಷಧಿಗಳನ್ನು ಅಥವಾ ಚೂರ್ಣಗಳನ್ನು ಕೊಡಬೇಕಾದ್ರೆ ಜೇನುತುಪ್ಪ ಮತ್ತು ತುಪ್ಪದ ಜೊತೆ ಸೇವಿಸಬೇಕು ಅಂತ ನಾವು ಹೇಳಿರ್ತೀವಿ. ಅದನ್ನು ಕೂಡ ಸಾಕಷ್ಟು ಜನ ಇದು ತಪ್ಪು ಅಂತ ಅಂದ್ಕೊಂಡಿರ್ತಾರೆ. ಈ ಎಲ್ಲ ಕನ್ಫ್ಯೂಷನ್ಸ್ನ ಕ್ಲಿಯರ್ ಮಾಡಲಿಕ್ಕೋಸ್ಕರನೇ ಈ ಒಂದು ಸಂಚಿಕೆಯಲ್ಲಿ ನಾವು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ನಾವು ಯಾವುದೇ ಮಾಹಿತಿ ನಿಮಗೆ ನೀಡಿದರೂ ಕೂಡ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ಏನು ಉಲ್ಲೇಖ ಆಗಿದೆಯೋ ಅದನ್ನು ಮಾತ್ರ ನಾವು ನಿಮಗೆ ಹೇಳುವಂಥದ್ದು. ಆಯುರ್ವೇದ ಗ್ರಂಥಗಳಲ್ಲಿ ಯಾವ ಪದಾರ್ಥಗಳನ್ನು ನಾವು ಸೇವನೆ ಮಾಡಬೇಕು, ಯಾವ ಕಾಂಬಿನೇಷನ್ಸ್ನಲ್ಲಿ ನಾವು ಸೇವನೆ ಮಾಡಬೇಕು ಅಂತ ಬಹಳ ಚೆನ್ನಾಗಿ ಹೇಳಿದ್ದಾರೆ. ವಿರುದ್ಧ ಆಹಾರದ ಬಗ್ಗೆ ನಮ್ಮ ಗ್ರಂಥಗಳಲ್ಲಿ ಹೇಳಿರುವಷ್ಟು, ವಿರುದ್ಧ ಆಹಾರ ಅಂದರೆ ಇನ್ಕಂಪ್ಯಾಟಬಲ್ ಫುಡ್ಸ್, ಇದ್ರ ಬಗ್ಗೆ ಹೇಳಿರುವಷ್ಟು ನಮಗೆ ಯಾವ ಒಂದು ಗ್ರಂಥಗಳಲ್ಲೂ ಕೂಡ ಸಿಗೋದಿಲ್ಲ. ಚರಕ ಋಷಿಯವರು ಚರಕ ಸಂಹಿತೆಯಲ್ಲಿ 28 ಪ್ರಕಾರಗಳ ವಿರುದ್ಧ ಆಹಾರ ಅಥವಾ ಇನ್ಕಂಪ್ಯಾಟಬಲ್ ಫುಡ್ಸ್ ಬಗ್ಗೆ ವಿವರಣೆಯನ್ನು ನೀಡಿರುವಂಥದ್ದು. ಆ 28 ಪ್ರಕಾರಗಳಲ್ಲಿ ಒಂದು ಪ್ರಕಾರ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಯಾವುದು ಅಂತಂದರೆ ಮಾತ್ರ ವಿರುದ್ಧ ಅಂತ. ಅಂದರೆ ಕೆಲವೊಂದು ಪದಾರ್ಥಗಳನ್ನು ನಾವು ಕಾಂಬಿನೇಷನ್ಸ್ ಮಾಡಿ ಸೇವನೆ ಮಾಡ್ಬೋದು, ಆದರೆ ಮಾತ್ರ ಅಥವಾ ಡೋಸ್ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸುವಂಥದ್ದು. ಅದರಲ್ಲಿ ಯಾವುದು ಇವತ್ತು ಟಾಪಿಕ್ ಅಂದರೆ ಜೇನುತುಪ್ಪ ಮತ್ತು ತುಪ್ಪ. ನೀವು ಜೇನುತುಪ್ಪ ಮತ್ತು ತುಪ್ಪವನ್ನು ಜೊತೆಯಾಗಿ ಸೇವನೆ ಮಾಡಬಹುದು, ಆದರೆ ಅದನ್ನು ನೀವು ಸಮ ಪ್ರಮಾಣದಲ್ಲಿ ಸೇವನೆ ಮಾಡೋ ಹಾಗಿಲ್ಲ. ಅದನ್ನು ವಿಷಮ ಮಾತ್ರ, ಅಂದರೆ ನೀವು ಒಂದು ಚಮಚ ಜೇನುತುಪ್ಪ ತೊಗೊಂಡ್ರೆ ಅರ್ಧ ಚಮಚ ತುಪ್ಪವನ್ನು ಸೇವನೆ ಮಾಡಬೇಕು. ಅದು ವಿಷಮ ಮಾತ್ರದಲ್ಲಿ ಸೇವನೆ ಮಾಡಿದ್ರೆ ಈ ಕಾಂಬಿನೇಷನ್ ಬೆಸ್ಟ್ ಅಂತ ಹೇಳುವಂಥದ್ದು. ಅಕಸ್ಮಾತ್ ಏನಾದರೂ ನೀವು ಸಮ ಪ್ರಮಾಣದಲ್ಲಿ ಜೇನುತುಪ್ಪ ಮತ್ತು ತುಪ್ಪ ಸೇವನೆ ಮಾಡಿದ್ದೇ ಆದರೆ ನಿಮಗೆ ತಕ್ಷಣವೇ ಏನೂ ಒಂದು ವಿಷಕಾರಿಯಾಗೋದಿಲ್ಲ ಅಥವಾ ಸಿವಿಯರ್ ಸಿಂಪ್ಟಮ್ಸು ಅಥವಾ ಲಕ್ಷಣಗಳು ಕಾಣಿಸ್ಕೊಳ್ಳೋದಿಲ್ಲ. ಆದರೆ ಫ್ರೀಕ್ವೆಂಟಾಗಿ ನೀವು ಈ ಥರದ ಒಂದು ಕಾಂಬಿನೇಷನ್ ಸೇವನೆ ಮಾಡ್ತಾ ಬಂದರೆ ಅದೇನಾಗುತ್ತೆ, ಸ್ಲೋ ಪಾಯ್ಸನ್ ಆಗುತ್ತೆ. ಅದನ್ನು ಗರವಿಷಕ್ಕೆ ಸಮ ಅಂತ ಕೂಡ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ಹೇಳಿರುವಂಥದ್ದು. ಆದರೆ ಏನು ಹೇಳ್ತಾರೆ ಗ್ರಂಥಗಳಲ್ಲಿ ಅಂದರೆ ಜೇನುತುಪ್ಪ ಮತ್ತು ತುಪ್ಪದ ಕಾಂಬಿನೇಷನ್ ಸೇವನೆ ಮಾಡಬಾರ್ದು ಅಂತ ಎಲ್ಲೂ ಉಲ್ಲೇಖ ಮಾಡಿಲ್ಲ. ನಿಯಮ ಇಷ್ಟೇ, ಸಮ ಪ್ರಮಾಣದಲ್ಲಿ ಸೇವನೆ ಮಾಡಬಾರ್ದು ಅಂತ ಹೇಳಿರುವಂಥದ್ದು. ಇನ್ನು ಈ ಥರ ನಾ ಹೇಳಿದ್ನಲ್ಲ, ಗರವಿಷವಾಗಿ ಕನ್ವರ್ಟ್ ಆಗುತ್ತೆ ಈ ಥರದ ಸಮ ಪ್ರಮಾಣದಲ್ಲಿ ಸೇವನೆ ಮಾಡಿದ್ರೆ ಅಂತ. ಏನಾಗುತ್ತೆ, ಸಾಕಷ್ಟು ನಮ್ಮ ಶರೀರದಲ್ಲಿರುವಂತಹ ತ್ರಿದೋಷಗಳು, ವಾತ, ಪಿತ್ತ, ಕಫ, ಈ ಮೂರೂ ದೋಷಗಳು ಏನಾಗುತ್ತೆ, ಇಂಬ್ಯಾಲೆನ್ಸ್ ಆಗುವಂಥದ್ದು. ಮತ್ತು ಶರೀರದಲ್ಲಿರುವಂತಹ ಸಪ್ತ ಧಾತುಗಳಾದಂತಹ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಎಲ್ಲ ಧಾತುಗಳು ಕೂಡ ದೂಷಿತ ಆಗುವಂಥದ್ದು. ಅಗ್ನಿ ವಿಕೃತಿ ಆಗುತ್ತೆ, ಜಾಠರಾಗ್ನಿ, ನಮ್ಮ ಡೈಜೆಸ್ಟಿವ್ ಫೈರ್ ಕೂಡ ವಿಕೃತಿ ಆಗುತ್ತೆ. ಪಚನ ಕ್ರಿಯೆ ಅಥವಾ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಒಂದು ರೀತಿಯಾದಂಥ ಡಿಸ್ಟರ್ಬ್ ಆಗುವಂಥದ್ದು. ಸಾಕಷ್ಟು ಆಟೋ ಇಮ್ಯೂನ್ ಡಿಸೀಸಸ್ ಕಾಣಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಮತ್ತು ಚರ್ಮದ ಕಾಯಿಲೆಗಳು, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸು ಇದು ಕೂಡ ಕಾಣಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಹೀಗೆ ಒಂದಲ್ಲ ಒಂದು ರೀತಿಯಾದಂತಹ ಕಾಯಿಲೆಗಳು, ಲಕ್ಷಣಗಳು ಕಾಣಿಸ್ಕೊಳ್ತಾ ಹೋಗುವಂಥದ್ದು ಈ ರೀತಿಯಾಗಿ ಸಮ ಪ್ರಮಾಣದಲ್ಲಿ ಸೇವನೆ ಮಾಡ್ತಾ ಹೋದರೆ. ಸೊ ರೂಲ್ ಇಷ್ಟೇ, ವಿಷಮ ಮಾತ್ರದಲ್ಲಿ ಸೇವನೆ ಮಾಡುವಂಥದ್ದು. ನೋಡಿ, ತುಪ್ಪ ಅಥವಾ ಹಸುವಿನ ಹಾಲಿನ ತುಪ್ಪ ಏನು ಮಾಡುತ್ತೆ, ವಾತ ಮತ್ತು ಪಿತ್ತ ದೋಷವನ್ನು ಕಡಿಮೆ ಮಾಡುತ್ತೆ. ಆದರೆ ಜೇನುತುಪ್ಪ ಅಥವಾ ಹನಿ ಕಫವನ್ನು ಕಡಿಮೆ ಮಾಡುತ್ತೆ. ಸೊ ಬೇಸಿಕಲಿ ಈ ಎರಡು ಕಾಂಬಿನೇಷನ್ ವಿಷಮ ಮಾತ್ರದಲ್ಲಿ ಇನ್ಈಕ್ವಲ್ ಕ್ವಾಂಟಿಟಿನಲ್ಲಿ ಸೇವನೆ ಮಾಡಿದ್ರೆ ಇದು ನಮ್ಮ ಶರೀರದಲ್ಲಿರುವಂತಹ ವಾತ, ಪಿತ್ತ, ಕಫ ದೋಷವನ್ನು ಒಂದು ಸಮಸ್ಥಿತಿ ಅಥವಾ ಬ್ಯಾಲೆನ್ಸ್ಡ್ ಸ್ಟೇಟಲ್ಲಿ ಇಡಲಿಕ್ಕೆ ಬಹಳ ಉಪಯುಕ್ತ ಆಗಿರುವಂಥದ್ದು. ಇದು ಮುಂದೆ ನೋಡ್ತಾ ಹೋದರೆ ಅನುಪಾನ. ನಾವು ಸಾಕಷ್ಟು ಆಯುರ್ವೇದ ಔಷಧಿಗಳನ್ನು ಕೊಡಬೇಕಾದ್ರೆ ಅನುಪಾನದ ಬಗ್ಗೆ ತಿಳಿಸ್ಕೊಡ್ತೀವಿ. ಈ ಅನುಪಾನ ಅಂದರೆ ಏನು ಅಂತಂದರೆ, ಆಯುರ್ವೇದ ಔಷಧಿಯ ಜೊತೆ ಸೇವನೆ ಮಾಡುವಂತಹ ಪದಾರ್ಥಗಳನ್ನು ಅನುಪಾನ ಅಂತ ಕರೆಯುವಂಥದ್ದು. ಯಾವೆಲ್ಲ ಪದಾರ್ಥಗಳು, ಫಾರ್ ಎಕ್ಸಾಂಪಲ್ ಜೇನುತುಪ್ಪ, ತುಪ್ಪ, ಹಾಲು, ಬಿಸಿನೀರು ಇವೆಲ್ಲವೂ ಅನುಪಾನ ಅಂತ ಕರೆಸ್ಕೊಳ್ಳುವಂಥದ್ದು. ಇದು ಅನುಪಾನ ಯಾಕೆ ಎಷ್ಟು ಅವಶ್ಯಕತೆ, ಆಯುರ್ವೇದ ಔಷಧಿಗಳ ಜೊತೆ ನಾವು ಯಾಕೆ ಸೇವನೆ ಮಾಡಬೇಕು ಅಂತಂದರೆ, ಇದು ಔಷಧಿಯ ಏನಂದರೆ ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಮತ್ತು ಬಹಳ ಸುಲಭವಾಗಿ ನಾವು ಔಷಧಿಯನ್ನು
ಅನುಪಾನದ ಜೊತೆ ನಾವು ಸೇವನೆ ಮಾಡಿದಾಗ ಈಸಿಯಾಗಿ ಸೇವನೆ ಮಾಡಬಹುದು. ಮತ್ತು ಇದು ಪ್ರಯೋಜನ ಕೂಡ, ಮೆಡಿಸಿನ್ ಪ್ರಯೋಜನ ಕೂಡ ಹೆಚ್ಚು ಉಲ್ಬಣ ಮಾಡುವಂಥದ್ದು, ಮೆಡಿಸಿನ್ ಅಬ್ಸಾರ್ಪ್ಷನ್ ಶರೀರದಲ್ಲಿ ಚೆನ್ನಾಗಿ ಆಗುವಂಥದ್ದು. ಸೊ ಈ ಥರದ ಇಷ್ಟೆಲ್ಲ ಪ್ರಯೋಜನಗಳನ್ನು ನಾವು ಅನುಪಾನ ನಾವೇನು ತೊಗೊಳ್ತೀವಲ್ಲ ಜೊತೆಯಲ್ಲಿ ಅದು ಪಡ್ಕೊಳ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ಮಕ್ಕಳಿಗೆ ಏನು ಮಾಡ್ತೀವಿ ನಾವು, ಸೀತೋಪಲಾದಿ ಚೂರ್ಣ ಅಂತ ಕೊಡ್ತೀವಿ. ಈ ಸೀತೋಪಲಾದಿ ಚೂರ್ಣವನ್ನು ಅಡ್ಮಿನಿಸ್ಟರ್ ಅಥವಾ ಕೊಡಬೇಕಾದ್ರೆ ಜೇನುತುಪ್ಪದ ಜೊತೆ ಸೇವನೆ ಮಾಡಬೇಕು ಅಂತ ಹೇಳ್ತೀವಿ. ಹೀಗೆ ಮಾಡಿದಾಗ ಏನಾಗುತ್ತೆ, ಸೀತೋಪಲಾದಿ ಚೂರ್ಣ ಕಫವನ್ನು ಕಡಿಮೆ ಮಾಡುತ್ತೆ ಮತ್ತು ಜೇನುತುಪ್ಪ ಕೂಡ ಕಫವನ್ನು ಕಡಿಮೆ ಮಾಡುತ್ತೆ. ಇವೆರಡೂ ಕಫವನ್ನು ಕಡಿಮೆ ಮಾಡೋದ್ರಿಂದ ಮೆಡಿಸಿನಲ್ಲ ಒಂದು ಎಫಿಕೆಸಿ ಅಥವಾ ಬೆನಿಫಿಟ್ ಜಾಸ್ತಿ ಆಗ್ತಾ ಹೋಗುವಂಥದ್ದು. ಹಾಗಾಗಿ ಅನುಪಾನ ಬಹಳ ಅವಶ್ಯಕ ಅಂತ ಹೇಳುವಂಥದ್ದು. ತುಪ್ಪ ಮತ್ತು ಜೇನುತುಪ್ಪ ಇನ್ಈಕ್ವಲ್ ಕ್ವಾಂಟಿಟಿನಲ್ಲಿ ನೀವು ತಗೊಂಡಿದ್ದೇ ಆದಲ್ಲಿ ಇದೊಂದು ರೀತಿಯಾದಂತಹ ಬೆಸ್ಟ್ ಅನುಪಾನ ಅಂತ ಕರೆಸ್ಕೊಳ್ಳುವಂಥದ್ದು. ಫಾರ್ ಎಕ್ಸಾಂಪಲ್, ನಿಮಗೆಲ್ಲ ಗೊತ್ತಿದ್ದೇ ಇದೆ, ತ್ರಿಫಲ ಚೂರ್ಣ ಅಲ್ವಾ, ಹರಿತಕಿ, ವಿಪಿತಕಿ, ಆಮ್ಲಕ 3 ಫ್ರೂಟ್ಸ್ ಇರುವಂಥದ್ದು ತ್ರಿಫಲ ಚೂರ್ಣ ಅಂತ. ಈ ತ್ರಿಫಲ ಚೂರ್ಣಕ್ಕೆ ಜೇನುತುಪ್ಪ ಮತ್ತು ತುಪ್ಪ ಇನ್ಈಕ್ವಲ್ ಕ್ವಾಂಟಿಟಿನಲ್ಲಿ ಏನಾದರೂ ತಾವು ತಗೊಂಡಿದ್ದೇ ಆದಲ್ಲಿ ಇದೊಂದು ರೀತಿಯಾದಂತಹ ಅತ್ಯದ್ಭುತವಾದಂತಹ ಔಷಧಿ ಅಂತ ಪರಿಗಣನೆ ಮಾಡಲಾಗಿದೆ. ಮತ್ತು ಜೇನುತುಪ್ಪವನ್ನು ಯೋಗವಾಹಿ ಅಂತಲೂ ಹೇಳ್ತಾರೆ. ಯೋಗವಾಹಿ ಅಂತಂದರೆ ನಾವು ಜೇನುತುಪ್ಪವನ್ನು ಮೆಡಿಸಿನ್ಸ್ ಜೊತೆ ಸೇವಿಸಿದಾಗ ಮೆಡಿಸಿನ್ಸ್ ಎಫೆಕ್ಟ್ ಇನ್ಕ್ರೀಸ್ ಮಾಡೋದಲ್ಲದೆ ಇದು ಶರೀರದಲ್ಲಿರುವಂತಹ ಸೂಕ್ಷ್ಮ ರಂಧ್ರಗಳಿಗೆ ತಲುಪಿಸ್ಲಿಕ್ಕೆ ಕೂಡ ಬಹಳ ಒಂದು ಉಪಯೋಗಕಾರಿಯಾಗಿ ಕೆಲಸ ಮಾಡುವಂಥದ್ದು. ಇದನ್ನು ಕೆಟಲಿಸ್ಟ್ ಅಂತಲೂ ಹೇಳುವಂಥದ್ದು ವೀಕ್ಷಕರೇ. ಹಾಗಾಗಿ ಈ ಒಂದು ಅನುಪಾನ ಬಹಳ ಮುಖ್ಯ. ಇನ್ಈಕ್ವಲ್ ಕ್ವಾಂಟಿಟಿನಲ್ಲಿ ಜೇನುತುಪ್ಪ ಮತ್ತು ತುಪ್ಪವನ್ನು ಸೇವನೆ ಮಾಡಿದಾಗ ಬೆಸ್ಟ್ ಅನುಪಾನ ಅಂತ ಹೇಳಿಸ್ಕೊಳ್ಳುವಂಥದ್ದು. ಅಷ್ಟೇ ಅಲ್ಲದೆ ಸಾಕಷ್ಟು ಆಯುರ್ವೇದ ಔಷಧಿಗಳ ತಯಾರಿಕೆ, ಈ ಒಂದು ಔಷಧಿಗಳ ತಯಾರಿಕೆಯಲ್ಲೂ ಕೂಡ ತುಪ್ಪ ಮತ್ತು ಜೇನುತುಪ್ಪವನ್ನು ಬಳಕೆ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಚ್ಯವನ್ಪ್ರಾಶಲ್ಲಿ ಅದನ್ನು ಎರಡೂ ಮಾಡಿರ್ತಾರೆ, ಹನಿ ಆ್ಯಂಡ್ ಗೀ ಕಾಂಬಿನೇಷನ್ಸ್. ಅಷ್ಟೇ ಅಲ್ಲದೆ ನಾವೆಲ್ಲ ನಮ್ಮ ಮನೆಗಳಲ್ಲೂ ಕೂಡ ಏನು ಮಾಡ್ತೀವಿ, ಪಂಚಾಮೃತ ಪ್ರಿಪೇರ್ ಮಾಡ್ತೀವಲ್ಲ, ಪಂಚಾಮೃತ ಪ್ರಿಪ್ರೇಷನಲ್ಲೂ ಕೂಡ ನಾವು ತುಪ್ಪವನ್ನು ನಾವು ಬಳಕೆ ಮಾಡಿರ್ತೀವಿ. ಹಾಗಾಗಿ ಈ ಎಲ್ಲ ಒಂದು ಕಾಂಬಿನೇಷನ್ಸ್, ಜೇನುತುಪ್ಪ ಮತ್ತು ತುಪ್ಪದ ಕಾಂಬಿನೇಷನ್ ನಾವು ನೋಡ್ತಾನೆ ಬಂದಿರುವಂಥದ್ದು, ನಮ್ಮ ಸಂಪ್ರದಾಯದಲ್ಲೂ ಇರುವಂಥದ್ದನ್ನು ನಾವು ನೋಡ್ತೀವಿ. ಬಟ್ ಒಂದು ಎಚ್ಚರಿಕೆ ನಾನು ಪದೇ ಪದೇ ಹೇಳ್ತಾನೆ ಬರ್ತಾ ಇದ್ದೀನಿ, ಒಂದು ಎಚ್ಚರಿಕೆ ನೀವೆಲ್ಲರೂ ವಹಿಸಬೇಕಾಗಿರೋದು ಅಂತಂದರೆ, ಜೇನುತುಪ್ಪ ಮತ್ತು ತುಪ್ಪವನ್ನು ಖಂಡಿತ ಜೊತೆಯಾಗಿ ಸೇವನೆ ಮಾಡಬಹುದು, ಆದರೆ ಈಕ್ವಲ್ ಕ್ವಾಂಟಿಟಿನಲ್ಲಿ ಅಥವಾ ಸಮ ಪ್ರಮಾಣದಲ್ಲಿ ಸೇವನೆ ಮಾಡೋ ಹಾಗಿಲ್ಲ. ವಿಷಮ ಮಾತ್ರ, ಇನ್ಈಕ್ವಲ್ ಕ್ವಾಂಟಿಟಿನಲ್ಲಿ ಸೇವನೆ ಮಾಡುವಂಥದ್ದು. ಅರ್ಧ ಚಮಚ ತುಪ್ಪ ತೊಗೊಂಡ್ರೆ 1 ಚಮಚ ಜೇನುತುಪ್ಪವನ್ನು ಈ ರೀತಿಯಾಗಿ ಕಾಂಬಿನೇಷನ್ ತೊಗೊಂಡ್ರೆ ಮಾತ್ರ ನಿಮಗೆ ಇದರ ಒಂದು ಪ್ರಯೋಜನ ಸಿಗುವಂಥದ್ದು. ಇವತ್ತಿನ ಸಂಚಿಕೆಯಲ್ಲಿ ಈ ಜೇನುತುಪ್ಪ ಮತ್ತು ತುಪ್ಪ ಈ ಕಾಂಬಿನೇಷನ್ಸ್ ಹೇಗೆ ಸೇವನೆ ಮಾಡಬೇಕು, ಇದು ಎಲ್ಲದ್ರ ಬಗ್ಗೆ ನಾವು ತಿಳ್ಕೊತಾ ಹೋಗಿದ್ವಿ. ನಿಮಗೆಲ್ಲರಿಗೂ ಈ ಒಂದು ಕನ್ಫ್ಯೂಷನ್ ಕ್ಲಿಯರ್ ಆಗಿದೆ ಅಂತ ನಾನು ಭಾವಿಸ್ತೀನಿ ವೀಕ್ಷಕರೇ. ನಮಸ್ಕಾರ.